ನಾನ್ ಮದುವೆ ಆಗೋ ಹುಡುಗ ಪೆಟ್ ಲವರ್ ಆಗಿಲ್ಲ ಅಂತ ಹೇಳಿದ್ರೆ ಏನೇ ಕಾರಣಕ್ಕೂ ಮದುವೆ ಆಗಲ್ಲ ಅನ್ನೋ ಒಂದು ಕಂಡೀಷನ್ ನನ್ ಮದುವೆ ಆಗ್ಬೇಕಾದ್ರೆ ಇತ್ತು. ಎವ್ರಿವನ್ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಮ್ದು ಅರೇಂಜ್ ಮ್ಯಾರೇಜ್ ಅಂಡ್ ನನ್ ಮದುವೆ ಆಗ್ಬೇಕಾದ್ರೆ ನನ್ನ ಹಸ್ಬೆಂಡ್ ನ ಒನ್ ಆಫ್ ದ ರೀಸನ್ ಒಪ್ಕೊಳಕ್ಕೆ ಅವ್ರ ಹತ್ರ ಆಲ್ರೆಡಿ ಪೆಟ್ ಇತ್ತು ಅನ್ನೋ ಕಾರಣ. ಕೆಲವ್ರು ಅನ್ಕೋತಾರೆ ಇದು ಒಂದ್ ಕಾರಣ ಆಗಕ್ ಸಾಧ್ಯನಾ ಅಂತ. ಪೆಟ್ ಲವರ್ಸ್ ಪೆಟ್ ಪೇರೆಂಟ್ಸ್ ಇದನ್ನ ಅರ್ಥ ಮಾಡ್ಕೊಂತಾರೆ. ನಮ್ ಫ್ಯಾಮಿಲಿ ಆಡ್ ಆಗಿರೋ ಹೊಸ ಮೆಂಬರ್ ಹಾಗೆ ನನ್ ಮಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸದ್ಯಕ್ಕೆ ಮನೇಲಿ ಎಲ್ಲಾರ್ಗಿಂತ ಚಿಕ್ಕವಳು ಇವಳೆ. ನಾವ್ ಇವಳನ್ನ ಕರಿತಾ ಇದೀವಿ ಮೀಮಿ ಅಂತ. ಆಲ್ಮೋಸ್ಟ್ 45 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿ ಆಲ್ ದ ವೇ ಟು ಯಲಹಂಕಗ್ ಹೋಗಿ ಮೀಮಿನ ಮನೆ ಕರ್ಕೊಂಡ್ ಬರ್ತಾ ಇದ್ವಿ. ನನ್ ಮಗಳಂತೂ ಒಪ್ಕೊಂಡ್ಬಿಟ್ಲು. ಇನ್ ನನ್ ಮಗನ್ ರಿಯಾಕ್ಷನ್ ನೋಡ್ಬೇಕು ಅವ್ನು ಹೇಗ್ ಆಡ್ತಾನೆ ಅಂತ. ಮೀಮಿ ಮನೆಗ್ ಬರ್ತಿದಂಗೆನೆ ನನ್ ಮಗ ಫುಲ್ ರೆಸ್ಟ್ಲೆಸ್ ಆಗ್ಬಿಟ್ಟ. ಇವ್ ನನ್ ಮಗ ಮ್ಯಾಕ್ಸ್ ಈಗ ಟೆನ್ಷನ್. ಈಗ ಹೊಸೊಬ್ರನ್ನ ಕರ್ಕೊಂಡ್ ಬಂದ್ಬಿಟ್ಟಿದೀವಿ. ಅವ್ನ ಮೇಲೆ ಇರೋ ಪ್ರೀತಿ ಕಮ್ಮಿ ಆಗ್ಬಿಡುತ್ತೇನೋ, ಅವ್ನ ನನಗ್ ಬಿಟ್ಟು ಬಿಡ್ತೀವಿ ಅನ್ನೋ ಭಯ ಅವ್ನಿಗೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಹೊತ್ತಾದ್ಮೇಲೆ ಅವನು ಅರ್ಥ ಮಾಡ್ಕೊಂತಾನೆ, ಇಲ್ಲ ಇಬ್ರು ಅಷ್ಟೇ ಪ್ರೀತಿ ಮಾಡ್ತೀವಿ ಅಂತ. ನನ್ ಮಗಳು ಹುಟ್ಟಾಗ್ಲೂ ಅಷ್ಟೇನೆ ಮ್ಯಾಕ್ಸ್ ಕೊಂಚೂರು ಇಷ್ಟ ಆಗಿರ್ಲಿಲ್ಲ, ನನ್ನ ಬಿಟ್ಟು ಇನ್ನೊಬ್ರನ್ನ ಕರ್ಕೊ ಬಂದಿದ್ದಾರೆ ಅಂತ. ಇವಾಗ ನೋಡಿದ್ರೆ ಅವ್ರಿಬ್ರೆ ಬೆಸ್ಟ್ ಫ್ರೆಂಡ್ಸ್, ನಾವೇ ಬೇರೆಯವರು. ನಮ್ಮನೆಗ್ ಬರ್ತಿರೋ ಪುಟ್ಟು ಲಕ್ಷ್ಮಿನ ಹಾಗೆ ಮನೆ ಒಳಗಡೆ ಕರ್ಕೊಂಡ್ ಬರಕ್ ಆಗಲ್ಲ ಅಲ್ವಾ. ಸೊ ನಮ್ಮತ್ತೆ ಆರತಿ ತಟ್ಟೆನ ರೆಡಿ ಮಾಡಿ ನಮ್ಮಷ್ಟೇನಕ್ಕೂ ಆರತಿ ಎತ್ತಿ ಒಳಗ್ ಕರ್ಕೊಂಡ್ರು. ನಮ್ ಈ ಪುಟ್ಟು ಸಂಸಾರ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಫಾಲೋ ಮಾಡೋದ್ ಮಾತ್ರ ಮರಿಬೇಡಿ. ವ್ಲಾಗ್ಸ್ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.